ಸಾವನ್ನಪ್ಪಿರುವಂಥದ್ದು. ನಿರ್ಮಾಪಕ ಭಾಮಾ ಹರೀಶ್ ಮಗ ಉಲ್ಲಾಸ್ ಕೊನೆ ಉಸಿರೆಳೆದಿದ್ದಾರೆ. ಶಿವಮೊಗ್ಗದ ಕೊಡಚಾದ್ರಿಯಲ್ಲಿ ಟ್ರಕ್ಕಿಂಗ್ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂಥದ್ದು. ಅಂದರೆ ಟ್ರಕ್ಕಿಂಗ್ ಹೋಗಿರ್ತಾರೆ ಇವರು. ಶಿವಮೊಗ್ಗದ ಕೊಡಚಾದ್ರಿಗೆ ಟ್ರಕ್ಕಿಂಗ್ ವೇಳೆಯಲ್ಲಿ ಸಾವಾಗಿರೋದು. ಇತ್ತೀಚೆಗೆ ಚಂದನಾ ಅನ್ನೋರ ಜೊತೆಗೆ ನಿಶ್ಚಿತಾರ್ಥ ಆಗಿತ್ತು ಉಲ್ಲಾಸ್ರದ್ದು. ಈ ವರ್ಷವೇ ಅದ್ದೂರಿಯಾಗಿ ಉಲ್ಲಾಸ್ ಮದುವೆ ಮಾಡಬೇಕು ಅಂತ ಹೇಳಿಕೊಂಡು ಕುಟುಂಬ ನಿಶ್ಚಯ ಮಾಡಿತ್ತು. ದೇಗುಲಕ್ಕೆ ಹೋಗ್ತಿದ್ದ ವೇಳೆ ಹೃದಯಾಘಾತದಿಂದ ಉಲ್ಲಾಸ್ ಸಾವನ್ನಪ್ಪಿದ್ದಾರೆ. ಕೊಡಚಾದ್ರಿಯಲ್ಲಿರುವಂತಹ ದೇಗುಲಕ್ಕೆ ತೆರಳುತ್ತಾ ಇದ್ರು. ಗುಡ್ಡ ಹತ್ತಿ ದೇಗುಲಕ್ಕೆ ಹೋಗ್ತಿದ್ದ ವೇಳೆ ಹೃದಯಾಘಾತ ಆಗಿದೆ. ನೋಡಿ, ಆ ಗುಡ್ಡಕ್ಕೆ ಹೋಗಬೇಕು, ಆ ಕೊಡಚಾದ್ರಿಯ ಮೂಲ ದೇವತೆಯ ದರ್ಶನಕ್ಕೆ ಅಂತ ಹೇಳ್ಕೊಂಡು ಆ ಗುಡ್ಡ ಹತ್ತಿ ಹೋಗ್ಬೇಕು ಜೀಪ್ನಲ್ಲಿ. ಆ ರಸ್ತೆ ಕಿರಿದಾದ ಬಂಡೆ ಕಲ್ಲುಗಳಿಂದ ಕೂಡಿರುವಂತಹ ರಸ್ತೆ ಅದು. ಸಾಕಷ್ಟು ಏರುಪೇರುಗಳು ಇದ್ದೇ ಇರುತ್ತೆ. ಆ ಒಂದು ವೆಹಿಕಲಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಜಂಪ್ ಆಗ್ತಾ ಇರುತ್ತೆ. ಸೊ ಈಗ ಕೊಡಚಾದ್ರಿಯಲ್ಲಿರುವಂತಹ ದೇಗುಲಕ್ಕೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಗುಡ್ಡ ಹತ್ತಿ ಹೋಗ್ತಿದ್ದಂತಹ ಟೈಮ್ನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ. ಕಾರ್ಡಿಯಾಕ್ ಅರೆಸ್ಟ್ ಕೂಡ ಆಗಿರಬಹುದು. ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಆದರೆ ಅವರನ್ನು ರೆಸ್ಕ್ಯೂ ಮಾಡಬಹುದು. ಬಟ್ ಇಲ್ಲಿ ಗುಡ್ಡ ಹತ್ತುವಂಥ ಸಂದರ್ಭದಲ್ಲಿ ಆ ಒಂದು ಗುಡ್ಡದ ಮಧ್ಯಭಾಗದಲ್ಲಿದ್ರೇನೋ ಬಹುಶಃ ಸೊ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಆಗಲಿಲ್ಲೇನೋ. ಸೊ ಇಲ್ಲಿ ಹೃದಯಾಘಾತದಿಂದಾಗಿ ಉಲ್ಲಾಸ್ ಸಾವನ್ನಪ್ಪಿದ್ದಾರೆ. ಭಾಮಾ ಹರೀಶ್ ಮನೆಯಲ್ಲಿ ದುಃಖದ ವಾತಾವರಣ ಇರುವಂಥದ್ದು. ಬಾಳಿ ಬದುಕಬೇಕಿದ್ದ ಮಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತಂದರೆ ನಿಜವಾಗ್ಲೂ ಶಾಕಿಂಗ್ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲ ತಿಂಗಳ ಹಿಂದೆ ಅಷ್ಟೇ ಅವರಿಗೆ ಎಂಗೇಜ್ಮೆಂಟ್ ಆಗಿರುತ್ತೆ ಚಂದನಾ ಜೊತೆ. ಈ ವರ್ಷನೇ ಮದುವೆ ಮಾಡಬೇಕು ಅಂತಲೂ ಕೂಡ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಮದುವೆ ಮಾಡಬೇಕು ಅದ್ದೂರಿಯಾಗಿ, ಮಗನ ಮದುವೆಗೆ ಎಲ್ಲರೂ ಕೂಡ ಭಾಗಿಯಾಗಬೇಕು, ಬಹಳ ನೂರಾರು ಊರು ನೋಡುವಷ್ಟು, ಊರು ಹೇಳುವಷ್ಟು ಅದ್ದೂರಿಯಾಗಿ ಮದುವೆ ಮಾಡಬೇಕು ಅಂತ ತಂದೆ ತಾಯಿ ಕನಸನ್ನು ಹೊತ್ಕೊಂಡಿದ್ರು. ಬಟ್ ಅದೆಲ್ಲವೂ ಕೂಡ ನುಚ್ಚು ನೂರಾಗಿದೆ. ಹೃದಯಾಘಾತದಿಂದಾಗಿ ಭಾಮಾ ಹರೀಶ್ ಮಗ ಉಲ್ಲಾಸ್ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಹೊಸನಗರ ತಾಲೂಕು ಆಸ್ಪತ್ರೆಗೆ ಈಗ ಮೃತದೇಹವನ್ನು ರವಾನೆ ಮಾಡಲಾಗಿದೆ.